ಬಿಜೆಪಿಗೆ ಗತಿ ಇಲ್ಲ, ಯತ್ನಾಳ್ಗೆ ಮತಿ ಇಲ್ಲ. ಬಿಜೆಪಿ ಗತಿ ಇಲ್ಲದೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮಣೆ ಹಾಕಿದ್ರೆ ಆ ಅಯೋಗ್ಯ ಶಾಸಕ ಯತ್ನಾಳ್ ಅವರು ಸಿಕ್ಕಿದ್ದೇ ಚಾನ್ಸು ಅಂತ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ದ್ವೇಷ ಭಾಷಣ ಮಾಡಿ ಬೆಂಕಿ ಹಚ್ಚುವ ಕೆಲಸ ಶುರು ಮಾಡಿದ್ದಾರೆ. ಉಪಚುನಾವಣೆಯನ್ನ ಗೆಲ್ಲಲು ಕಸರತ್ತು ಮಾಡ್ತಾ ಇರುವ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ರನ್ನ ಬಾಗಲಕೋಟೆಗೆ ಪ್ರಚಾರಕ್ಕೆ ಕರೆಸಿಕೊಂಡಿದೆ. ತಾವೇ ಉಚ್ಚಾಟಿಸಿದ ಶಾಸಕನನ್ನ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಅವರ ಅಪ್ಪ ಮಾಜಿ ಸಿಎಂ ಯಡಿಯೂರಪ್ಪರವರನ್ನ ದಿನಾಲೂ ವಾಚಾಮಾಗೋಚರ ನಿಂದಿಸುವ ಯತ್ನಾಳ್ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕನಾಗಿದ್ದಾರೆ. ಒಬ್ಬ ಉಚ್ಚಾಟಿತ ಶಾಸಕನಿಗೆ ಇವರು ದಂಬಾಲು ಬೀಳಬೇಕಾದ ಸ್ಥಿತಿ ಬಂದಿದೆ ಅಂದ್ರೆ ಇದು ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಹೀನಾಯ ಸ್ಥಿತಿಯಲ್ಲಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಬಿಜೆಪಿ ತನಗೆ ಮಣೆ ಹಾಕಿರುವುದರಿಂದ ಉತ್ತೇಜನಗೊಂಡಿರುವ ಯತ್ನಾಳ್ ನಾಲಿಗೆ ಹರಿಬಿಡಲು ಶುರು ಮಾಡಿದ್ದಾರೆ. ಮುಸ್ಲಿಂ, ಮುಲ್ಲಾ, ವಕ್ಫ್, ಪಾಕಿಸ್ತಾನ ಇಷ್ಟು ಬಿಟ್ಟರೆ ಬೇರೆ ಮಾತಾಡೋಕೆ ಅವರ ಬಳಿ ವಿಷಯವೇ ಇಲ್ಲ. ಚುನಾವಣಾ ಕಣದಲ್ಲಿ ಮುಸ್ಲಿಮರನ್ನ ಹೀನಾಯವಾಗಿ ನಿಂದಿಸ್ತಾ ಇದ್ದಾರೆ, ಅಪಮಾನಿಸ್ತಾ ಇದ್ದಾರೆ. ಚುನಾವಣಾ ನಿಯಮಗಳಿಗೆ ವಿರುದ್ಧವಾಗಿ ಕೋಮು ಪ್ರಚೋದನೆ ಮಾಡಿ ರಾಜಕೀಯ ಧ್ರುವೀಕರಣಕ್ಕೆ ಕೈ ಹಾಕಿದ್ದಾರೆ. ಪ್ರಚಾರ ಸಭೆಗಳಲ್ಲಿ ಹುಚ್ಚರಂತೆ ಮಾತಾಡ್ತಾ ಇದ್ದಾರೆ. ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಂತೆ ಭಾಷಣ ಮಾಡ್ತಾ ಇದ್ದಾರೆ. ಕೋಮುಗಳ ನಡುವೆ ವಿಷ ಬೀಜ ಬಿತ್ತುವ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾರೆ. 2028ರಲ್ಲಿ ನಾನೇ ಸಿಎಂ ಆಗ್ತೀನಿ ಎಂಬ ತಿರುಕನ ಕನಸು ಕಾಣ್ತಾ ಇರುವ ಯತ್ನಾಳ್ 2028ಕ್ಕೆ ಜೆಸಿಬಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹುಚ್ಚರಂತೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಜೆಸಿಬಿ ನಿಲ್ಲಿಸ್ತೀನಿ, ಮಸೀದಿಗೆ ಜೆಸಿಬಿ ನುಗ್ಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸಾಬರ ಸರ್ಕಾರ ಅಂತ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವ ಅಲ್ಪ ಅನುದಾನವನ್ನ ಭಯಂಕರವಾಗಿ ತೋರಿಸ್ತಾ ಇದ್ದಾರೆ. ಬಾಗಲಕೋಟೆ ಚುನಾವಣೆಯನ್ನ ಹಿಂದೂ ಮುಸ್ಲಿಂ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಮುಸ್ಲಿಮರನ್ನ ನನ್ನ ಮಕ್ಕಳು, ಮುಲ್ಲಾಗಳು, ಸಾಬ್ರು ಅಂತ ನಿಂದಿಸ್ತಾ ಇದ್ದಾರೆ. ಅವರ ಒಂದೊಂದು ಮಾತುಗಳು ಈ ಸಮಾಜದ ಶಾಂತಿಯನ್ನ, ನೆಮ್ಮದಿಯನ್ನ, ಸೌಹಾರ್ದತೆಯನ್ನ ಹಾಳು ಮಾಡುವಂತಿದೆ. ಆದರೂ ನಮ್ಮ ವ್ಯವಸ್ಥೆ ಅವರ ಪ್ರಚೋದನಕಾರಿ ಮಾತುಗಳನ್ನ ಆಲಿಸಿ ಸುಮ್ಮನಿದೆ. ಚುನಾವಣಾ ಆಯೋಗ ಎಲ್ಲಿ ನಿದ್ದೆ ಮಾಡ್ತಾ ಇದೆಯೋ, ಪೊಲೀಸ್ ಇಲಾಖೆ ಎಲ್ಲಿ ಸತ್ತು ಮಲಗಿದೆಯೋ ಗೊತ್ತಿಲ್ಲ. ಅಯೋಗ್ಯ ಯತ್ನಾಳ್ ಚುನಾವಣೆ ಕಣದಲ್ಲಿ ಕೋಮು ವೈಷಮ್ಯದ ಭಾಷಣ ಮಾಡಿ ಶಾಂತಿ ಕದಡುವ ಪ್ರಯತ್ನ ಮಾಡ್ತಾ ಇದ್ರು. ಅವರ ವಿರುದ್ಧ ಯಾವುದೇ ಕ್ರಮಗಳಾಗಿಲ್ಲ. ಈ ಸರ್ಕಾರ ಕ್ರಮ ತೆಗೆದುಕೊಳ್ಳುವ ಎಂಬ ನಿರೀಕ್ಷೆಯೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರವೇ ದಾವಣಗೆರೆಯಲ್ಲಿ ಮುಸ್ಲಿಮರನ್ನ ಮೂಲೆ ಗುಂಪು ಮಾಡಲು ತನ್ನೆಲ್ಲ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇರುವಾಗ ಮುಸ್ಲಿಮರನ್ನ ನಿಂದಿಸುವ ಯತ್ನಾಳ್ರ ಬಾಯಿ ಮುಚ್ಚಿಸ್ತಾರೆ ಅಂತ ನಿರೀಕ್ಷೆ ಮಾಡೋದೇ ನಮ್ಮ ಮೂರ್ಖತನ ಆಗತ್ತೆ.